ಹಾಸನದಲ್ಲಿ ನಡೆಯಲಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಸಮಾವೇಶವನ್ನ ಮಾಡ್ತಾ ಇರುವ ಉದ್ದೇಶ ಏನು, ಇದರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮುಖ್ಯಮಂತ್ರಿಗಳು ತಿಳಿಸಿಕೊಟ್ಟಿದ್ದಾರೆ. ಆ ಉದ್ದೇಶವನ್ನು ಅರಿತ ನಂತರ ರಾಹುಲ್ ಗಾಂಧಿ ಅವರು ಕೂಡ ಗೋ ಅಹೆಡ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ. ಯಾಕೆಂದರೆ ಯಾರೋ ಪತ್ರ ಬರೆದಿದ್ರು AICCಗೆ ಅಂತೆಲ್ಲ ಏನೋ ಒಂದಷ್ಟು ಆಗಿತ್ತಲ್ಲ, ಬಟ್ ಆ ಥರ ಏನೂ ಇಲ್ಲ. ರಾಹುಲ್ ಗಾಂಧಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಹಾಸನದ SM ಕೃಷ್ಣ ನಗರದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿಗಳಿಗೋಸ್ಕರ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಉಸ್ತುವಾರಿಯನ್ನು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಅವರು, ಮಹದೇವಪ್ಪನವರು ಇವರೆಲ್ಲರೂ ಕೂಡ ಹೊತ್ಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ಅವಿರತ ಶ್ರಮವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡಿಂದನೇ ಪರ್ಮಿಷನ್ ಸಿಕ್ಕಿರೋದ್ರಿಂದ ಇನ್ನೂ ಯಾವ ಅಪಸ್ವರಗಳು ಬಂದರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಸಮಾವೇಶವನ್ನು ಮಾಡಿಸೋದಕ್ಕೆ ಮತ್ತು ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ಈಗ ಎಲ್ಲರೂ ಕೂಡ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ, ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆದಿತ್ತು, ಆ ರೀತಿಯಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿಯವರೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಈ ಸಮಾವೇಶದ ಬಗ್ಗೆ ಯಾವುದೇ ಅಪಸ್ವರ ಬಂದರೂ ಕೂಡ ಅದು ನಗಣ್ಯ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಅರವಿಂದ್, ಒಂದು ಸ್ಪಷ್ಟ, ಒಂದು ಪತ್ರ ಬರೆದಿದ್ದು ಯಾರು ಅಂತ ಗೊತ್ತಿಲ್ಲದಿದ್ರೂ ಕೂಡ ಅದೊಂದಷ್ಟು ಸುದ್ದಿ ಆಯಿತು, ಸದ್ದಾಯಿತು. ಆಮೇಲೆ ಈ ರೀತಿ ಒಂದು ಪತ್ರ ರೀಚ್ ಆಯಿತು ಅನ್ನುವಂಥದ್ದು. ಬಹುಶಃ ಅದಕ್ಕೆ CM ಬಣದಿಂದಲೂ ಕೂಡ ಒಂದು ರಿಪ್ಲೈ ಅನ್ನೋ ರೀತಿಯಲ್ಲಿ ಇದೆ. ಯಾಕಂದರೆ ಅಧಿಕೃತವಾಗಿ ಈಗ ಗಮನಕ್ಕೆ ತಂದಿದ್ದೀವಿ, ಅವ್ರು ಒಪ್ಪಿದ್ದಾರೆ ಅನ್ನೋಂಥ ಮಾಹಿತಿನೂ ಕೂಡ ಅವ್ರ ಕಡೆಯಿಂದ ಬಂದಿರುವಂಥದ್ದು. ಹಾಗಾಗಿ ಈಗ ರಾಹುಲ್ ಗಾಂಧಿಯವರೇ ಒಪ್ಪಿದ ಮೇಲೆ ಇನ್ಯಾರು ಪಕ್ಷದ ಒಳಗಡೆ ಅಪಸ್ವರ ತೆಗೆಯೋ ಪ್ರಶ್ನೆ ಬರಲ್ಲ. ಜೊತೆಗೆ ಬಹುತೇಕ ಸಚಿವರುಗಳು ಇದು ಪಕ್ಷದ ಜೊತೆಗೂಡಿದ ಒಂದು ಸಮಾವೇಶ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರೋದ್ರಿಂದ ಸಹಜವಾಗಿಯೇ ಪಕ್ಷದ ಭಾಗವಾಗಿಯೇ ಹೋಗುತ್ತೆ ಈ ಸಮಾವೇಶ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು. ಹಾಗಾಗಿ ಇನ್ನೇನು ಪಕ್ಷದ ಸಿಂಬಲನ್ನು ಕೂಡ ಅಗತ್ಯದಲ್ಲಿ ಬಳಸುವಂಥ ಸಾಧ್ಯತೆಯೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಎಲ್ಲೂ ಕೂಡ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗದ ರೀತಿಯಲ್ಲಿ ಅದಕ್ಕೆ ಒಂದು ತೆರೆ ಎಳೆಯುವ ಪ್ರಯತ್ನ ನಡೆದಂತೆ ಕಾಣಿಸ್ತಾ ಇದೆ. ಬಹುಶಃ ಅದರಲ್ಲಿ ಯಶಸ್ವಿ ಕೂಡ ಆದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ಅಷ್ಟೇ ವಿಚಾರ, ಶಂಕದಿಂದ ಬಿದ್ರೇನೆ ತೀರ್ಥ. ಈಗ ರಾಹುಲ್ ಗಾಂಧಿ ಅವರೇ ಓಕೆ ಮಾಡಿ ಪ್ರೋಗ್ರಾಮ್ ಅಂತ ಹೇಳಿದ್ಮೇಲೆ ಇನ್ನು ಇಲ್ಯಾರೂ ಧೈರ್ಯ ಮಾಡಲ್ಲ. ಆಮೇಲೆ ಆ ಲೆಟರ್ ಬಂದಿದ್ದು ಕೂಡ ನಾನು ಆಗಲೇ ನ್ಯೂಸಲ್ಲಿ ಹೇಳ್ತಾ ಇದ್ದೆ, ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಸಾಕ್ತಾರೆ. ಹೆಸರಿಲ್ಲ, ಏನಿಲ್ಲ, ಯಾರೋ ಪತ್ರ ಬರೆದಿದ್ದಾರೆ. ಆ್ಯಂಡ್ ಈವನ್ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಬಗ್ಗೆ ನಂಗೆ ಹೇಳಿದ್ದಾರೆ ಅಂತಂದರು. ಯತೀಂದ್ರ ಅವರು ಕೂಡ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿದರು. ಮುಗೀತಲ್ಲಿಗೆ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದ ಒಂದು ಪರ್ಪಸ್ ಕೂಡ ಈಡೇರಿದಂಗೆ ಆಯಿತು. ಇದಕ್ಕೆ ಪರ್ಮಿಷನ್ ತೊಗೊಳೋದಕ್ಕೂ ಕೂಡ ಅವ್ರದ್ದೊಂದು ಲೆಕ್ಕಾಚಾರ ಇತ್ತು.